ಅನಿಸ್ತದೆ ನನಗೆ. ಯಾಕೆಂದ್ರೆ ಪ್ರತಿಭಾವಂತರು ಈ ಸಮಾಜದಲ್ಲಿ ಬದುಕಬೇಕಾದ್ರೆ ಇಂಥ ವಿಚಾರಗಳನ್ನ ಮುಂದಿಟ್ಕೊಂಡು ಪ್ರತಿಭಟನೆ ಮಾಡಬಾರ್ದು. ಪ್ರತಿಭೆಗೂ ಒಂದು ಮಾನ್ಯತೆ ಇದೆ. ಜಾತಿ ನಮ್ಗಿರ್ಬೋದು, ಜಾತಿಯಲ್ಲಿ ನಾವು ಹುಟ್ಟೋದು ಭಾಳ ಆಕಸ್ಮಿಕ, ಏನು ಹೇಳ್ಬೇಕು ಹುಟ್ಟೋದಿಲ್ಲ. ಏನು ಭಾಳ ಪ್ರತಿಭೆ ಇರೋದ್ರಿಂದ ಸರ್ಕಾರ ಅವರನ್ನು ಗುರುತಿಸಿ ಕರೆದಿದೆ. ಈಗ ಅಬ್ದುಲ್ ಕಲಾಂ ಆಜಾದ್ ಅವರು ರಾಷ್ಟ್ರಪತಿಗಳಾದ್ರು ಮುಸ್ಲಿಮ್ರ ಅಂತ ಹೇಳಿ ಅವ್ರನ್ನ ಏನಾದ್ರೆ ನೀವು ಪ್ರತಿಭಟನೆ ಮಾಡಿದ್ರೆ ಇದನ್ನು ಮಾಡಿ, ನಾವು ಬೇಡ ಅನ್ನೋದಿಲ್ಲ. ಅಲ್ಲಿ ಒಂದು ಮಾನದಂಡ, ಇಲ್ಲಿ ಒಂದು ಮಾನದಂಡ. ಇಲ್ಲಿ ಬರೀ ಪ್ರತಿಭೆ ಇರೋದ್ರಿಂದ ಅವರನ್ನ ಕರೆದ್ರೆ ಸರ್ಕಾರ ಸ್ವಾಗತ ಮಾಡಬೇಕು. ಪ್ರತಿಭೆ ಇದೆ. ಹಿಂದೂ ಮುಸ್ಲಿಂ ಅಂತಕ್ಕಂಥದ್ದು ಭೇದ ಭಾವ ನಾವು ಮರೆತೇ ಈ ದೇಶಕ್ಕೆ ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವಿ. ಅದನ್ನ ಪುನಃ ಕೆಡಕ್ಬಾರ್ದು. ಅಕಸ್ಮಾತ್ ಮುಸ್ಲಿಮ್ರ ಕಡೆ ತಪ್ಪಾಗಿದ್ರೆ ಆ ತಪ್ಪನ್ನ ತಿದ್ಕೊಳ್ರಿ ಅಂತ ಹೇಳೋದೇ ಬೇರೆ ಮಾರ್ಗ, ಇದು ಬೇರೆ. ಮೂರ್ತಿ ಪೂಜೆನೆ ಒಪ್ಪೋದಿಲ್ಲ ಅವರು. ನೋಡಿ ನೋಡಿ, ನಾವು ಮುಸಲ್ಮಾನರು ಮೂರ್ತಿ ಪೂಜೆ ಮಾಡೋದಿಲ್ಲ, ನಾವು ಹಿಂದೂಗಳು ಮಾಡ್ತೀವಿ. ಇದರ ಅರ್ಥ ಅವ್ರೇನು ಮೂರ್ತಿ ಪೂಜೆ ಮಾಡಕ್ ಹೊರಟಿದಾರ? ನಾಡದೇವಿ ಹಬ್ಬದ ಉದ್ಘಾಟನೆ ಮಾಡಕ್ ಹೊರಟಿದ್ದಾರೆ. ಅದನ್ನ ಪ್ರತಿಷ್ಠೆ ಮಾಡ್ಕೊಳ್ಬಾರ್ದಿತ್ತು, ಇಷ್ಟೇ. ಪ್ರತಿಷ್ಠೆ ಮಾಡ್ಕೋಬಾರ್ದು. ಯಾಕಂತಂದ್ರೆ ಈಗ ಬಹಳಷ್ಟು ಮೊನ್ನೆ ನಿಮ್ಗೆ ಗೊತ್ತಿದೆ, ಪಾಕಿಸ್ತಾನ ಮತ್ತು ಹಿಂದೂಸ್ತಾನದ ವಾರ್ ಆದಾಗ ಪಾಪ ಮುಸ್ಲಿಂ ಹೆಣ್ಮಗಳೇ ಅದನ್ನ ನಿರ್ವಹಣೆ ಮಾಡಿದ್ರು. ಅವಾಗೇನಾದ್ರೂ ನಾವು ವಿರೋಧ ಮಾಡಕ್ ಬರ್ತದ? ಅಕ್ಕಿ ಆರ್ಮಿನಲ್ಲಿ, ಡಿಫೆನ್ಸ್ನಲ್ಲಿ, ಏರ್ಫೋರ್ಸ್ನಲ್ಲಿ ಇದ್ರೆ ಅವ್ರ ಕೆಪಾಸಿಟಿ ಮ್ಯಾಗೆ ನಾವು ಅವರಿಗೆ ಅವಕಾಶ ಕೊಡ್ತೀವಿ ವಿನ ಜಾತಿ ಮೇಲೆ ನಾವು ಅವಕಾಶ ಕೊಟ್ಟಿಲ್ಲ. ಈಗ ಡಿ ಸಿ